ನಮಸ್ಕಾರ ಸ್ನೇಹಿತರೆ, ನಂಜನಗೂಡು ಟ್ರಿಯೋಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಗಳಲ್ಲಿ ಸಂಗಮ ಕ್ಷೇತ್ರದ ಕಾರ್ಯಸ್ವಾಮಿಗಳ ಪವಾಡಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮ್ಮೊನ್ನೆ ಹಂಚಿಕೊಂಡಿದ್ದೇವೆ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅನ್ನೋದಾದರೆ ಇಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ತಪ್ಪದೇ ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ಇಂದು ಸಂಗಮ ಕ್ಷೇತ್ರದ ಮತ್ತೊಬ್ಬ ಪವಾಡ ಪುರುಷರಾದ ಶ್ರೀ ಸದ್ಗುರು ಮಹಾದೇವ ತಾತರವರ ಕಥೆಯನ್ನು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಈ ಲೋಕದಲ್ಲಿ ಎಷ್ಟೋ ಜನ ಹುಟ್ಟುತ್ತಾರೆ, ಎಷ್ಟೋ ಜನ ಸಾಯ್ತಾರೆ. ಆದರೆ ಕೆಲವರು ಮಾತ್ರ ಕಾಲವನ್ನೇ ದಾಟಿ ಬದುಕ್ತಾರೆ. ಅವರು ಬದುಕಿದ್ದರೂ ಭಾವಬಂಧನಗಳ ಬಂಧಿತರಲ್ಲ. ಹೆಚ್ಚು ಮಾತನಾಡದಿದ್ದರೂ ಮೌನದಲ್ಲೇ ಎಲ್ಲ ಅರ್ಥವನ್ನು ತಿಳಿಸುತ್ತಿದ್ದವರು. ಅಂಥವರನ್ನೇ ಗುಪ್ತ ಯೋಗಿಗಳು ಅಂತ ಕರೀತಾರೆ. ಸನಾತನ ಧರ್ಮದ ಮೌನ ಸ್ತಂಭಗಳು. ಅಂಥ ಮಹಾಪರಂಪರೆಯ ಒಬ್ಬ ಜೀವಂತ ಜ್ಯೋತಿ ಸದ್ಗುರು ಶ್ರೀ ಮಹಾದೇವ ತಾತರವರು. ಸ್ನೇಹಿತರೆ, ಕರ್ನಾಟಕ ಅಂದರೆ ಕೇವಲ ರಾಜ್ಯ ಅಲ್ಲ, ಇದು ತಪಸ್ಸಿನ ಭೂಮಿ, ಸಾಧನೆಯ ನಾಡು. ಇಲ್ಲಿ ಸಾವಿರಾರು ಯೋಗಿಗಳು ಇದ್ದರೂ ಇನ್ನೂ ಇದ್ದಾರೆ. ಅವರು ಮಠಗಳಲ್ಲಿ ಕೂರೋದಿಲ್ಲ, ಪ್ರಚಾರ ಮಾಡೋದಿಲ್ಲ, ಶಿಷ್ಯರನ್ನು ಹುಡುಕೋದಿಲ್ಲ. ಯಾರಿಗೆ ಅರ್ಹತೆ ಇದೆಯೋ ಅವರ ಬಳಿ ತಾವೇ ಹೋಗ್ತಾರೆ. ಅಂಥ ಗುಪ್ತ ಯೋಗಿಗಳ ಸಾಲಿನಲ್ಲಿ ಒಬ್ಬ ಅನನ್ಯ ಮಹಾಯೋಗಿ ಶ್ರೀ ಮಹಾದೇವ ಶಿವಯೋಗಿಗಳು. ಸ್ನೇಹಿತರೆ, ಮಹಾದೇವ ತಾತರ ಬಗ್ಗೆ ಇಂದಿಗೂ ಕೆಲವು ರಹಸ್ಯಗಳಿವೆ. ಇವರನ್ನು ನಂಜನಗೂಡಿನ ಸಮೀಪದವರೆಂದು ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಚಿಕ್ಕ ಮಗುವಿದ್ದಾಗ ತಾತರ ವಯಸ್ಸು ಸುಮಾರು 14 ವರ್ಷವಾಗಿತ್ತೆಂಬ ಆಧಾರಗಳಿವೆ. ಈ ಹಿನ್ನೆಲೆ ನೋಡಿದರೆ ತಾತರವರ ಜನನವು 1870 ಸುಮಾರಿಗೆ ಇರಬಹುದೆಂದು ಅಂದಾಜು ಮಾಡಬಹುದಾಗಿದೆ. ತಂದೆ ಮರಯ್ಯ, ತಾಯಿ ಮಹಾದೇವಮ್ಮ. ಆದರೆ ಅವರು ಎಲ್ಲಿಯವರು, ಎಲ್ಲಿ ಬೆಳೆದರು? ಈ ಪ್ರಶ್ನೆಗಳಿಗೆ ಇಂದಿಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ನಂಜನಗೂಡಿನ ಹುಲ್ಲಹಳ್ಳಿ ಸಮೀಪದ ಮಂಗಳೂರು ಎಂಬ ಪ್ರದೇಶದಲ್ಲಿ ಸೋದರ ಮಾವನ ಆಶ್ರಯದಲ್ಲಿ ಬಾಲ್ಯವನ್ನು ಕಳೆದ ತಾತರವರು ಸಾಮಾನ್ಯ ಬಾಲಕನಂತಿರಲಿಲ್ಲ. ಯಾವಾಗಲೂ ಮೌನದಲ್ಲಿರುತ್ತಿದ್ದರು. ನೋಟದಲ್ಲಿ ಮನಸ್ಸಿನಲ್ಲಿರೋದನ್ನು ಹೇಳ್ತಿದ್ರು. ಜನರು ಆಶ್ಚರ್ಯದಿಂದ ಅವರನ್ನು ಬಾಲ ಶಿವಯೋಗಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇತರೆ ಮಕ್ಕಳು ಆಟ ಆಡ್ತಿದ್ರೆ ತಾತ ಮೌನದಲ್ಲಿ ಕೂತಿರ್ತಿದ್ರು. ಇತರರು ನಿದ್ರೆ ಮಾಡ್ತಿದ್ರೆ ಅವರು ಧ್ಯಾನದಲ್ಲಿ ಲೀನವಾಗಿರ್ತಿದ್ರು. ಒಮ್ಮೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯಾತ್ರಿಕರ ತಂಡ ಹೋಗ್ತಿರುವಾಗ ಬಾಲಕ ಮಹಾದೇವ ತಾತರವರು ಅವರ ಜೊತೆಗೆ ಹೊರಟೇ ಬಿಡ್ತಾರೆ. ಆ ಬೆಟ್ಟ, ಆ ಕಾಡು, ಆ ಮೌನ, ಆ ಸುಂದರವಾದ ಪರಿಸರದಲ್ಲಿ ತಾತರವರು ತಪಸ್ಸಿಗೆ ಕೂರ್ತಾರೆ. ಸ್ನೇಹಿತರೆ, ಈ ಬಾಲಕನ ತಪಸ್ಸಿಗೆ ಮೊದಲ ಗುರು ಯಾರು? 8ನೇ ವಯಸ್ಸಿನಲ್ಲಿ ಯಾವ ದೀಕ್ಷೆಯನ್ನು ಪಡೆದುಕೊಂಡರು? ಮಲೆ ಮಹದೇಶ್ವರ ಬೆಟ್ಟದಿಂದ ಹಿಮಾಲಯದ ಗುಹೆಗಳವರೆಗೆ ಈ ಯೋಗಿಯ ಅಸಾಧ್ಯ ಯಾತ್ರೆ ಹೇಗಿತ್ತು? ಇದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ಸ್ನೇಹಿತರೆ, ನಿಮ್ಮ ಪ್ರೋತ್ಸಾಹ ಸದಾ ಹೀಗೇ ಇರಲಿ. ವಿಡಿಯೋ ನೋಡಿದ ನನ್ನೆಲ್ಲ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ. ಜೈ ಸದ್ಗುರು ಶ್ರೀ ಮಹಾದೇವ ತಾತ.